ಇನ್ನು ಬೆಳಗಾವಿಯಲ್ಲಿ ಮಾಜಿ ಶಾಸಕನ ಹತ್ಯೆಯಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಬೆಳಗಾವಿಗೆ ಆಗಮಿಸಿದ್ದ ಮಾಜಿ ಎಂಎಲ್ಎ ಬೆಳಗಾವಿಯ ಗೋವಾದ ಮಾಜಿ ಶಾಸಕ ಲಾವು ಮಾಮಲೇದರ್ ಸಾವುಗೀಡಾಗಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಎಂಎಲ್ಎ ಮೇಲೆ ಆಟೋ ಚಾಲಕನಿಂದ ಹಲ್ಲೆ ನಡೆದಿದೆ. ಗೋವಾದ ಮಾಜಿ ಶಾಸಕ ಲಾವು ಮಾಮಲೇದರ್ನ ಕೊಲೆಯಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಎಂಎಲ್ಎ ಮೇಲೆ ಆಟೋ ಚಾಲಕನಿಂದ ಹಲ್ಲೆ ನಡೆಸಲಾಗಿದೆ. ಹಲ್ಲೆ ಮಾಡಿದ ದೃಶ್ಯ ಕೂಡ ಹೋಟೆಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಖಾಸಗಿ ಕೆಲಸದ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಆಗಮಿಸಿದ್ದ ಮಾಜಿ ಎಂಎಲ್ಎ ಜಟಾಪಟಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕ ಹೊಡೆದಿದ್ದಾನೆ. ಈ ಹಿನ್ನೆಲೆಯಲ್ಲಿ ಕಾರು ಟಚ್ ಆಗಿತ್ತು. ಟಚ್ ಆದ ಪರಿಣಾಮವಾಗಿ ವಿಪರೀತವಾಗಿ ಕೋಪಗೊಂಡಿದ್ದ ಚಾಲಕ ಕಪಾಳಕ್ಕೆ ಹೊಡೆದಿದ್ದಾನಂತೆ. ಕ್ಷುಲ್ಲಕ ಕಾರಣಕ್ಕೆ ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಗಾವಿಯಲ್ಲಿ ನಡೆದಿದೆ. ಗೋವಾದ ಪೋಂಡಾ ಕ್ಷೇತ್ರದ ಮಾಜಿ ಶಾಸಕ ಲಾವು ಮಾಮಲೇದರ್ ಇಂದು ಖಾಸಗಿ ಕೆಲಸದ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಆಗಮಿಸಿದ್ರು. ಶ್ರೀನಿವಾಸ ಲಾಡ್ಜ್ ಕಡೆಗೆ ಕಾರ್ನಲ್ಲಿ ತೆರಳುತ್ತಾ ಇದ್ರು. ಆಟೋ ಚಾಲಕ ಕೂಡ ಬರ್ತಾ ಇದ್ದು ಈಗ ಆಟೋ ಕಾರಿಗೆ ಟಚ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಲಾಡ್ಜ್ ಎದುರು ಬಂದ ಆಟೋ ಚಾಲಕ ಮಾಜಿ ಶಾಸಕನಿಗೆ ಕಪಾಳಕ್ಕೆ ಬಾರಿಸಿದ್ದಾರೆ. ಬೆಳಗಾವಿಯ ಗೋವಾ ಮಾಜಿ ಶಾಸಕ ಲಾವು ಮಾಮಲೇದರ್ 69 ವರ್ಷದ ಮೃತರಾಗಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಆಟೋ ಚಾಲಕ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸಾವಿಗೀಡಾಗಿದ್ದೇನೆ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಕಪಾಳಕ್ಕೆ ಬಾರಿಸಿದ ಹಿನ್ನೆಲೆಯಲ್ಲಿ ಹೋಟೆಲ್ನ ರೂಮ್ಗೆ ತೆರಳುವ ವೇಳೆ ಏಕಾಏಕಿ ಕುಸಿದು ಬಿದ್ದಿದ್ದಾರೆ. ಗೋವಾದ ಹೋಂಡಾ ಕ್ಷೇತ್ರದ ಮಾಜಿ ಶಾಸಕ ಲಾವು ಈಗ ಖಾಸಗಿ ಕ್ಷೇತ್ರದ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಆಗಮಿಸಿದ್ರು. ಬೆಳಗಾವಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಆಟೋ ಚಾಲಕನ ಆಟೋ ತಗಲಿದೆ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಈಗ ಏಕಾಏಕಿ ಕಪಾಳಕ್ಕೆ ಹಿಡಿದು ಬಾರಿಸಿದ್ದಾನಂತೆ. 69 ವರ್ಷ ವಯಸ್ಸು. ಕಪಾಳಕ್ಕೆ ಬಾರಿಸಿದ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ದಾರೆ. ಗೋವಾದ ಮಾಜಿ ಶಾಸಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಿಂದ ಮಂಜುನಾಥ್ ಅವರು ಲೈನ್ನಲ್ಲಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಕೇಳೋಣ. ಮಂಜುನಾಥ್, ಈಗ ಬೆಳಗಾವಿಯಲ್ಲಿ ನಡೆದಕ್ಕಂತ ಮಾಜಿ ಶಾಸಕನ ಹತ್ಯೆ ಕ್ಷುಲ್ಲಕ ಕಾರಣಕ್ಕೆ ಆಟೋ ಚಾಲಕನಿಂದ ಹಲ್ಲೆಗೆ ಒಳಗಾಗಿ ಕೊನೆಗೆ ಸತ್ತಿದ್ದಾರಾ? ಏನಿದ್ರ ಬಗ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಮಂಜು? ಶ್ರೀಕಾಂತ್, ಹೇಳ್ಬೇಕಂದ್ರೆ ಬೆಳಗಾವಿಗೆ ಗೋವಾದ ಮಾಜಿ ಶಾಸಕರು ಏನಾಗಿರ್ತಾರೆ, ಲಾವು ಮಾಮ್ಲೇದಾರ್ ಅಂತ ಏನಿರ್ತಾರೆ, ಇವರು ಮಾಜಿ ಶಾಸಕರಾಗಿರ್ತಾರೆ. ಇವರು ಅಂದ್ರೆ ಬೆಳಗಾವಿಗೆ ಒಂದು ಏನ್ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಏನ್ ಬಂದಿರ್ತಾರೆ. ಬಂದಾದ ನಂತರ ಏನ್ ಕಡಿಬಜಾರಲ್ಲಿ ಇರ್ತಕ್ಕಂಥ ಏನ್ ಸಿನಿಮಾ ಲಾಡ್ಜ್ ನಲ್ಲಿ ಏನ್ ರೂಮ್ ಮಾಡ್ತಾರೆ. ಅದಾದ ಬಳಿಕ ಇವರು ಶಾಪಿಂಗ್ ಮಾಡಿ ಏನ್ ಮರಳಿ ಲಾಡ್ಜ್ಗೆ ಬರುವ ಸಮಯದಲ್ಲಿ ಒಂದು ರಿಕ್ಷಾಕ್ಕೆ ಇವರ ಕಾರು ಟಚ್ ಆಗಿದ್ರಿಂದ ಅಲ್ಲಿ ವಾಗ್ವಾದ ಆಗುತ್ತೆ. ಅದಾದ ಬಳಿಕ ಅಲ್ಲಿಂದ ಮುಗಿದಾದ ನಂತರ ಅಲ್ಲಿ ಇರ್ತಕ್ಕ ಏನ್ ಶಾಸಕರು ಏನಿರ್ತಾರೆ ಅವರು ಅಂದ್ರೆ ಅವರ ಕಾರನ್ನ ಚಲಾಯಿಸಿಕೊಂಡು ಅಂದ್ರೆ ಶ್ರೀನಿವಾಸ್ ಲಾಡ್ಜ್ಗೆ ಬರ್ತಾರೆ. ಅದಾದ ನಂತರ ಅದನ್ನ ಅಂದ್ರೆ ಅದ್ರ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬಂದಿರ್ತಕ್ಕಂಥ ರಿಕ್ಷಾ ಡ್ರೈವರ್ ಮತ್ತೆ ಲಾಡ್ಜ್ನ ಮುಂದೆ ಅಂದ್ರೆ ಅವರ ನಡಿಗೆ ಮತ್ತೆ ಶಾಸಕರ ನಡಿಕೆ ಮತ್ತೆ ಏನ್ ಆಟೋ ಡ್ರೈವರ್ ಇರ್ತಾನೆ ಅವನ ನಡಿಕೆ ಮತ್ತೆ ವಾಗ್ವಾದ ಆಗುತ್ತೆ. ಅದಾದ ಬಳಿಕ ಏನ್ ಏಕಾಏಕಿಯಾಗಿ ಏನ್ ಆಟೋ ಚಾಲಕನ ಏನಿರ್ತಾನೆ ಶಾಸಕನ ಮೇಲೆ ಏನ್ ಹಲ್ಲೆ ಮಾಡ್ತಾನೆ. ಅದಾದ ಬಳಿಕ ಅಲ್ಲಿ ಇರ್ತಕ್ಕಂಥ ಏನ್ ಸ್ಥಳೀಯರು ಇರ್ತಾರೆ ಅವರನ್ನ ಚದುರಿಸ್ತಾರೆ. ಅದಾದ ಬಳಿಕ ಏನ್ ಶಾಸಕರು ಏನಿರ್ತಾರೆ ಅಂದ್ರೆ ಲಾಡ್ಜ್ಗೆ ಹೋಗುವ ಅಂದ್ರೆ ಎಂಟ್ರೆನ್ಸ್ಗೆ ಹೋಗುವ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ. ಅದಾದ ಬಳಿಕ ಅಲ್ಲೇ ಇರ್ತಕ್ಕಂಥ ಏನ್ ಲಾಡ್ಜ್ನವರಾಗಿರ್ಬೋದು ಸ್ಥಳೀಯರಾಗಿರ್ಬೋದು ಅವರನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ, ಏನ್ ಸ್ಥಳೀಯ ಬೀಮ್ಸ್ ಆಸ್ಪತ್ರೆಗೆ ಸಾಗಿಸ್ತಾರೆ. ಅದಾದ ಬಳಿಕ ಅಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳು ಅಂದ್ರೆ ಏನ್ ಶಾಸಕನ ಏನಿರ್ತಾನೆ ಅಂದ್ರೆ ಮೃತ ಆಗಿದ್ದಾನೆ ಅಂತೇಳಿ ಒಂದು ಅಂದ್ರೆ ದೃಢಪಡಿಸ್ತಾರೆ. ಅದಾದ ಬಳಿಕ ಅಲ್ಲಿ ಮಾರ್ಕೆಟ್ ಪೊಲೀಸರು ಎಚ್ಚೆತ್ತುಕೊಂಡು ಆಗಲೇ ಏನ್ ಇರ್ತಕ್ಕಂಥ ಏನ್ ಮುಜಾಹಿದ್ ಏನ್ ಸಣ್ಣದಿ ಅಂತ ಏನ್ ಇರ್ತಾನೆ ಇವನು ಮೂಲತಃ ಏನ್ ಸುಭಾಷ್ ನಗರದ ರವಾಸಿಯಾಗಿರ್ತಾನೆ, ಬೆಳಗಾವಿ ನಗರದ ಸುಭಾಷ್ ನಗರದ ರವಾಸಿಯಾಗಿರ್ತಾನೆ. ಅವನನ್ನ ಕೂಡಲೇ ಅಲ್ಲಿಂದಾನೆ ಅವನ ಮಾರ್ಕೆಟ್ ಪೊಲೀಸರು ಅವನನ್ನ ವಶಕ್ಕೆ ಪಡೆದುಕೊಂಡು ಈಗ ಸದ್ಯ ಎನ್ಕ್ವೈರಿ ನಡೆಸ್ತಾ ಇರುವಂತದ್ದು. ಶ್ರೀಕಾಂತ್, ಮಂಜುನಾಥ್, ಈಗ ಏಕಾಏಕಿ ಬಡದ ಹಿನ್ನೆಲೆಯಲ್ಲೇ ಸಾವಿಗೀಡಾದ್ರ ಅಥವಾ ಬಡದಾದ್ಮೇಲೆ ಅವರು ಲಾಡ್ಜ್ಗೆ ತೆರಳುವಾಗ ಕುಸಿದು ಬಿದ್ರ, ಏನ್ ಕತೆ ಅಂತ? ಶ್ರೀಕಾಂತ್, ಹೇಳ್ಬೇಕಂದ್ರೆ ಸದ್ಯ ಇದೊಂದು ರೀತಿಯಾಗಿ ಈಗ ಪೊಲೀಸರು ಯಾವ ರೀತಿಯಾಗಿ ಇದನ್ನ ಅಂದ್ರೆ ಈಗ ಪರಿಗಣಿಸಿದಾರೆ ಅಂತ ಹೇಳಿ ಇನ್ ಮುಂದೆ ಅವ್ರ ಏನ್ ಕುಟುಂಬಸ್ಥರು ಈಗ ಗೋವಾದಿಂದ ಬರ್ತಾ ಇರುವಂತದ್ದು. ಅದಾದ ಬಳಿಕ ಈಗ ಪೊಲೀಸರು ಹೇಳ್ತಾ ಇರುವಂತದ್ದು ಇದು ಮರ್ಡರ್ ಅಂತಾನೆ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ಈಗ ಪೊಲೀಸರ ಮೂಲ ಅಂದ್ರೆ ಮೂಲ ಇದರಿಂದ ತಿಳಿತಾ ಇರುವಂತದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.